ಮತ್ತ ಅಲ್ಲ ಮಂದಾಕಿನಿಯವ್ರಿಗೆ ಒಂದೀಟು ಬುದ್ಧಿ ಬೇಡ. ಬೇಕಂತ ಹೇಳಿ ಈರನ್ ಗೌಡನ್ನ ಮದ್ವಿ ಮಾಡ್ಕೊಂಡು ಹಿಂಗೋ ಅಪರಾತ್ರಾಗ ನ್ಯಾಯ ತಕೊಂಡು ಕುಂತ್ರ ಯಾರು ಸುಮ್ಮನೆ ಇರ್ತಾರ? ಅದು ತಿರ್ಕಪ್ಪ ಪಾಪ ಪಾಪ ಮಂದಾಕಿನಿ ಸಣ್ಣ ಹುಡುಗಿಪ್ಪ ತಿಳ್ವರ್ಕಿಲ್ಲ. ಅಯ್ಯ ಪಾಪ ಈರನ್ ಗೌಡನು ಸಣ್ಣ ಹುಡುಗ ತಿಳುವಳಿಕೆ ಇಲ್ಲ ಅಂತೇನಿ. ತಿಳುವಳಿಕೆ ಇದ್ದವ್ರದು ತಲೆ ಹಿಡಿಸಿ ಮೊಸರು ಗಡಿಗೆ ಮಾಡಿ ಕೈ ಬಿಡ್ತಾರ ಬೇ. ತಿರ್ಕಪ್ಪ ಈ ಮುದುಕಿಗೆ ಬರಬ್ಬರಿ ಮಾಡಕ್ ಕುಂತಿ ನೋಡ. ಇನ್ನು ಸ್ವಲ್ಪ ಆಕಿನ್ನ ಗೋಳ ಹೊಯ್ಕೋ. ಆಮೇಲೆ ನಿನ್ನ ಮೈಯಾಗ ಹೊಕ್ಕೊಂಡು ನನ್ನ ಗಂಡಗ ಇರ ಸತ್ಯಾನ ಹೇಳ್ತಾನಿ. ಇದೇನು ಗತಿ ಬಂತ ಯವ್ವ, ತಾಯಿ ಮಗಳಿಗೆ ದೊಡ್ಡ ಕುತ್ತು ಬಂತು ಬಿಡು. ತಿರ್ಕಪ್ಪ ಇರನ್ ಗೌಡ ಹಿಂಗೆಲ್ಲ ವಿಚಾರ ಮಾಡೋದು ತ್ಯಾಪ ಹೌದಿಲ್ಲ? ಅಲ್ಬೇ ಮಂದಾಕಿನಿ ಅವರು ಪಾಪ ಏನು ತಿಳಿಲಾರದ್ದು ನಮ್ಮ ಈರನ್ ಗೌಡನ್ನ ಗುರು ಹಿರಿಯರ ಸಮ್ಮುಖದಾಗ ಮದ್ವೆ ಮಾಡ್ಕೊಂಡು ಈಗ ಗಂಡ ಬ್ಯಾಡ ಅಂದ್ರ ತೆಪ್ಪಲ್ಲನು. ತೆಪ್ಪು ಮಾಡ್ಯಾಳ ಮಂದಾಕಿನಿ, ಒಪ್ಕೊಂತಾನಿ. ಈಗ ನೋಡು ಈರನ್ ಗೌಡನು ತೆಪ್ಪ ಮಾಡಿದ, ಇಬ್ಳಾರು ತೆಪ್ಪ ಮಾಡ್ಯಾರ. ಏನ್ ಮಾಡದ್ ಬೇಯಮ್ಮ, ಆಗ್ಬಾರದಾಗ್ಬಿಟ್ಟತಿ. ಈಗೇನಿದ್ರು ರಾಜು ಮಾವು ಹೇಳಿ ಮುಂದ ಅವ್ರು ಏನ್ ಮಾಡ್ತಾರೋ ಏನೋ ನೋಡೋಣಂತ. ರಾಜಪ್ಪಗ ಈ ವಿಷಯ ತಿಳಿಸ್ತೀಯ? ಹ್ಞೂ ಮತ್ತ ಅಲ್ಲಿಂದ ಇಲ್ಲಿಗೆ ರಾಜು ಮಾವ್ಗ ಈ ವಿಷಯ ತಿಳ್ಸಾಕ ಬಂದಾನಿ. ಏನ ಹುಚ್ಚಿಗೆ ಚಿಡ್ದತನ ಹೊಂಗ ಖಾಲಿ ಬರಾಕ? ಅಯ್ಯಯ್ಯೋ ಮುಗಿತಿಲ್ಲ ನಮ್ದು ರಾಜ ವೈಭೋಗ. ನಮ್ಮ ಮಂದಾಕಿನಿ ಮಾಡೋ ತಪ್ಪಿಂದ ಇವತ್ತ ನಮ್ಮನ್ನ ರಾಜನಗೌಡ ಈ ಮನೆಯಾಗಿಂದ ಹೊರಗೆ ಹಾಕ್ತಾನ. ಮತ್ತು ಹೋಗಿ ಯಾರ್ದಾರ ಹೊಲ್ದಾಗ ಕೂಲಿ ಮಾಡೇ ತಿನ್ಬೇಕು ಅಂತ ಪರಿಸ್ಥಿತಿ ನಮ್ದೈತಿ. ಏನ್ ಗತಿ ಮಾಡ್ಲಿ ಯವ್ವ, ಇದ್ರಾಗಿಂದ ಹ್ಯಾಂಗ ತಪ್ಪಿಸ್ಕೊಳ್ಳಿ? ಏನ್ ವಿಚಾರ ಮಾಡಕ್ ಕುಂತೀವಿ? ಸರಿ, ನಾನು ರಾಜು ಮಾವ್ಗ ಭೇಟಿ ಆಗ್ಬೇಕು. ತಿಳ್ಕಪ್ಪ ರಾಜಪ್ಪಗ್ ಬೆಟ್ಟಕಿಯಾ? ಆಗುವಂತಿ. ಏನಿಲ್ಲ, ಅದು ಒಂದಿಟ ನಿನ್ನ ಹತ್ರ ಮಾತಾಡೋದಿತ್ತು. ನಮ್ಮಂತ ಕೂಟ ನಿಮ್ಮಂತ ದೊಡ್ಡ ಮಂದಿದ ಏನ್ ಮಾತು ಕತಿ ಇರ್ತತಿ? ತಿಳ್ಕಪ್ಪ ಹೋಗ್ಯಾಕಂತಿದಿ, ನಾವು ನಿಮ್ಮಂಗ ಮನುಷ್ಯರು. ಏನಂತೀವಿ? ನೀವು ನಮ್ಮಂಗ ಮನುಷ್ಯಾರ? ಇಷ್ಟರ ಅರ್ಥ ಆತಲ್ಲ, ಸಾಕು ಬಿಡು. ಸರಿ, ನಾನು ರಾಜು ಮಾವನ್ನ ಭೇಟಿಯಾಗಿ ಎಲ್ಲ ವಿಷಯ ತಿಳಿಸಿ ಮುಂದಿಂದು ಏನೈತಿ ವಿಚಾರ ಮಾಡಬಲ್ರಕ್ಕ ಮಾವಾರು. ತಿಳ್ಕಪ್ಪ ತಡಿ ಒಂದಿಟ ನಾ ಹೇಳೋದು ಕೇಳಿಲ್ಲ. ಏನ್ ಹೇಳ್ಬೇಕಂತೀವಿ ಗೌಡ್ ಹೇಳ? ಏನಿಲ್ಲ, ಮತ್ತ ಈ ವಿಷಯನ ರಾಜಪ್ಪನ ಕಿವಿಗೆ ಹಾಕದ ಬೇಡ ಅಂತಾನಿ. ಏನ್ ಹೇಳಕ್ ಕುಂತೀವಿ ನೀನು? ಹೂನ ತಿರ್ಕಪ್ಪ, ಈ ವಿಷಯ ಗೊತ್ತಾದ್ರ ರಾಜಪ್ಪ ಮೊದ್ಲು ಸಿಟ್ಟಿನಾದಾಗ ನಮ್ಮ ತಾಯಿ ಮಗಳ ಗತಿ ಏನಾಕತೆ ಗೊತ್ತಿಲ್ಲ. ಅದಕ್ಕ ಒಂದಿಟ ನೀನು ಗೊತ್ತಿದ್ದು ಗೊತ್ತಿಲ್ದಂಗ ಸುಮ್ಮನೆ ಇದ್ಬಿಡು. ಅದು ಈ ಜನ್ಮದಾಗ ಸಾಧ್ಯ ಇಲ್ಲ ತಿರ್ಕಪ್ಪ. ಹಂಗಂದ್ರ ಹೆಂಗ? ನಿನಗೇನಾರ ರೊಕ್ಕ ಪಕ್ಕ ಬೇಕಾದ್ರೆ ನನಗೊಟ್ಟು ಹೇಳು, ನಾ ಎಲ್ಲ ಸರಿ ಮಾಡ್ತಾನಿ. ಯಾಕಂದ್ರ ಮಂದಾಕಿನಿಗೆ ನನಗ ರಾಜನ್ ಗೌಡ ಹೊರಗೆ ಹಾಕಿದ್ನಂದ್ರ ಎಲ್ಲ ಹೋಗ್ಬೇಕು, ನಮಗೆ ಆ ಮನಿ ಇಲ್ಲ. ಅಂದ್ರ ನಿನಗ ಗಂಡನ ಮನಿನ ಇಲ್ಲ? ಏನು ಕೇಳ್ತೀಯ ತಿರ್ಕಪ್ಪ? ನನ್ನ ಗಂಡನ್ನ ಬಹಳ ಕೇವಲವಾಗಿ ನೋಡ್ತಿದ್ನಿ. ಅದಕ್ಕವ ನನ್ನ ಕೂಟ ಬರೇ ನ್ಯಾಯ ಮಾಡ್ಕೊಂತ ನನಗ ಅವಂಗ ಸರಿ ಹೊಂದಾಣಿಕೆ ಆಗ್ಲೇ ಇಲ್ಲ. ಹಂಗ ಮುಂದೆ ಹಿಂಗ ನ್ಯಾಯ ಮಾಡ್ಕೊಂತ ಮಂದಾಕಿನಿ ಹುಟ್ಟಿದ್ಲು. ಆತ ಮುಂದೂ ಹೊಂದಾಣಿಕೆ ಆಗ್ಲೇ ಇಲ್ಲ. ಹೊಂದಾಣಿಕೆ ಆಗ್ಲೇ ಇಲ್ಲ? ಹೂನಯ್ಯಪ್ಪ, ಹೊಂದಾಣಿಕೆ ಆಗ್ಲಿಲ್ಲ ಅಂತೇಳಿ ನನ್ನ ಗಂಡ ಬೇರೆ ಒಂದು ಮದುವೆ ಮಾಡ್ಕೊಂಡು 6 ಮಕ್ಕಳು ಹಡದು. 6 ಮಕ್ಕಳ? ಹೂನಯ್ಯಪ್ಪ, ಒಂದಲ್ಲ ಎರಡಲ್ಲ 6 ಮಕ್ಕಳು ಹೊಡೆದು ಈ ಲೋಕನ ಬಿಟ್ಟು ಮ್ಯಾಕ್ ಹೋದ್ನು. ಒಗ್ಗವನವನು ತುಸುನ ಹಡದು ಮ್ಯಾಲ ಹೋಗ್ಯಾನ್ ಬಿಡು. ಎಲ್ಲ ಆಸ್ತಿನೂ ಅವ್ರ ಹೆಸರಿಗೆ ಮಾಡಿ ನನ್ನ ಮಗಳನ್ನ ನೋಡಂತ್ರ ಬಿಟ್ಟು ಹೋಗ್ಯಾನ. ಹಂಗಾರ ಗತಿ ಇಲ್ದನ ಈ ಮನ್ಯಾಗ ಬಂದದಿರಿ. ಹಂಗಾರ ಈ ವಿಷಯ ರಾಜು ಮಾವು ಗೊತ್ತಾದ್ರ ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕ್ತಾನ. ಮನಿನ ಇಲ್ಲಂದ್ರ ಎಲ್ಲಿ ಹೋಗ್ತೀರಿ? ಇತ್ತಾಗ ಮಗಳಿಗೆ ಗಂಡನ ಮನಿನೂ ಇಲ್ಲ, ಇತ್ತಾಗ ಅವ್ರ ಮನಿನೂ ಇಲ್ಲ ಅಂದ್ರ ಹೆಂಗ ಮುಂದೆ ಜೀವನ? ಹೋಗ್ಲಿ ಬಿಡು, ದೊಡ್ಡ ಮಂದಿ ವಿಚಾರ ನಮ್ಮ ಸಣ್ಣ ಮಂದಿಗೆ ಯಾಕೆ ಬೇಕು? ನನ್ನ ಕೆಲಸ ಏನೈತಿ ನಾ ಮಾಡ್ಕೊಂಡು ಹೋಗ್ತಾನಿ. ತಿರ್ಕಪ್ಪ
ತಡಿ ಒಟ್ಟು ನನಗ ನಿನ್ನ ಬಿಟ್ರೆ ಯಾರು ಇಲ್ಲ. ನೀನ ನಮ್ಮನ್ನ ಉಳಿಸ್ಬೇಕ. ನಿನಗ ಕೈ ಮುಗಿದ್ ಕೇಳ್ಕೊಂತಾನಿ. ನಿನಗ ರೊಕ್ಕ ಬೇಕಂದ್ರ ಹೊಸ ರೊಕ್ಕನೂ ಕೊಡ್ತಾನಿ. ಈರನ್ ಗೌಡನ ವಿಷಯನ ರಾಜನ್ ಗೌಡನ ಕಿವಿಗೆ ಹಾಕಬೇಡ. ನೀ ಹೇಳ್ದಂಗ ಕೇಳ್ತಾನಿ. ಇದೊಂದು ಮಾತು ನಂದ ಕೇಳ. ಐ ನನ್ನ ತಲೆಯಾಗ ಒಂದು ಚಲೋ ಉಪಾಯ ಹೊಳ್ದತಿ. ತಡಿ, ಈ ಮುದುಕಿ ಕೈಲೇನ ನನ್ನ ಕೆಲಸ ಮಾಡಿಸ್ಕೊಂತಾನಿ. ಅಲ್ಲ, ಮುಂಜಾನೆ ಹೊಲಕ್ಕೆ ಹೋದವ ಒಮ್ಮಿಂದೊಮ್ಮಿಕ್ಲೆ ಇವ್ರ ಮನೆಗೆ ಬಂದೇನಿ. ಯಾಕಂತ ಗೊತ್ತಾಗಿಲ್ಲ, ಹೆಂಗ ಬಂದೇನ ಅನ್ನೋದ ತಿಳಿದಿಲ್ಲ. ಏನಾರ ಯಾಕಾಗ್ಲಿ, ಇಲ್ಲಿ ಬಂದಿದ್ದಕ್ಕೂ ನಾ ಅನ್ಕೊಂಡಿದ್ ಕೆಲಸ ಹಾಗೆ ಆಕತಿ. ಯಮ್ಮ, ನಿನ್ನ ನೋಡಿದ್ರ ನನ್ನ ಮನಸ್ಸಿಗೆ ಅಯ್ಯೋ ಅನಿಸ್ತತಿ. ಏನ್ ಮಾಡ್ಲಿವಿ, ಹೇಳಿಕ್ರ ನಾ ತೆಪ್ಪಗಾರ ಹಾಕ್ತಾನಿ. ಹೇಳಿದ್ರ ಪಾಪ ನೀವು ಬೀದಿ ಪಾಲಾಕ್ಕಿರಿ. ಏನ್ ಮಾಡ್ಲಿ ಅನ್ನೋದ ತಿಳಿಬಲ್ತ. ತಿರ್ಕಪ್ಪ, ನಮ್ಮನ್ನು ಉಳಿಸೋದ ಬೆಳೆಸೋದ ನಿನ್ನ ಕೈಯಾಗ ಐತೆಪ್ಪ. ನೀ ಯಾವ್ದೊಂದು ವಿಷಯನ ರಾಜನ ಗೌಡಗ ಹೇಳ್ಬೇಡ. ಆತ್ ಹಂಗಾರ ಯಮ್ಮ, ಇದ್ರಾಗ ನಾನು ಉಳ್ಕೋಬೇಕು, ನೀನು ಉಳ್ಕೋಬೇಕು. ಹಂಗೆ ಒಂದು ಉಪಾಯ ಹೇಳ್ತಾನಿ. ಅಂತ ಉಪಾಯ ಐತ್ಯಾ? ಹ್ಞೂ ಬೇ, ಅಂತದೊಂದು ಉಪಾಯ ನನ್ನ ಕಡೆ ಐತಿ. ಏನು ಹೇಳ ತಿರ್ಕಪ್ಪ, ನೀ ಹೇಳ್ದಂಗ ಕೇಳ್ತಾನಿ, ಹೇಳ್ದಂಗ ಮಾಡ್ತಾನಿ. ಏನಿಲ್ಲ, ನಾ ಹೇಳ್ದಂಗ ನೀನು ಹೇಳಿದ್ರ ಅಷ್ಟೇ ಸಾಕು. ನಿನ್ನ ನಾ ಉಳಿಸ್ತೀನಿ, ನನ್ನ ನೀ ಉಳಿಸ್ತಿ. ಏನ್ ಹೇಳ ತಿರ್ಕಪ್ಪ, ನಾನು ಏನ್ ಹೇಳಿದ್ರು ತಯಾರದನಿ. ಅಂತದ್ದೇನು ದೊಡ್ಡ ಕಸರತ್ ಇಲ್ಲ. ರಾಜನಗೌಡನ ಮಾವನ ಮುಂದ, ರಾಜನ ಗೌಡನ ಮುಂದೆ ಗಿರಿಜಾ ಅವ್ರದ್ದು ಮದ್ವಿ ವಿಷಯ ಮಾತಾಡ್ಬೇಕ. ಗಿರ್ಜಾವನ್ ಮದ್ವಿಗ ಯಾರು ಕೂಡ? ಗಿರಿಜಾ ಅವ್ರನ್ನ ನಾನು ಮದ್ವಿ ಮಾಡ್ಕೋಬೇಕಂತ ಮಾಡೀನಿ. ನೀ ಏನಾರ ಹೋಗಿ ಈ ವಿಷಯನ ರಾಜು ಮಾವ್ ಹೇಳಿ ಒಪ್ಸಿದಿ ಅಂದ್ರ ನಮ್ ಗಿರ್ಜಾವನ್ನ ನೀ ಮಾಡ್ಕೊಂತೀಯ? ಯಾಕ ಮಾಡ್ಕೋಬಾರ್ದ? ಏನಿಲ್ಲ, ಅದು ಹೋಗಿ ಹೋಗಿ ಗಂಡ ಸತ್ತಕಿನ ಮಾಡ್ಕೊಳ್ಳುವಂತದ ಏನ್ ಹರ್ಕತ್ತೈತಿ ಅಂದ್ರ ನಮ್ ಗಿರ್ಜಾವನ್ನ ತಿರ್ಕಪ್ಪ ಮಾಡ್ಕೋಬೇಕಂತಾನ. ತಿರ್ಕಪ್ಪ ಭಾರಿ ಒಳ್ಳೆಯವ. ನಮ್ ಗಿರ್ಜಾಗ ಹೇಳ್ ಮಾಡ್ಸಿದ್ ಜೋಡಿ. ಇವ್ರಿಬ್ರದು ಮದುವೆ ಆದ್ರ ನಮ್ ಗಿರ್ಜಾವ್ಗ ಒಂದು ಜೀವನ ಸಿಗ್ತೈತಿ. ನೋಡ್ಬೇ, ನನಗ ಗಿರ್ಜಾ ಅವರು ಬಹಳ ಇಷ್ಟ ಆಗ್ಯಾರ. ನಾ ಮಾಡ್ಕೊಂಡ್ರ ಮದ್ವಿನ ಅವ್ರನ್ನ ಮಾಡ್ಕೊಳ್ಳವ. ಈ ಕೆಲಸ ನಿನ್ನ ಕೈಯಾಗಿಂದ ಆಕೇತೋ ಇಲ್ಲೋ ಅಷ್ಟು ಹೇಳ. ಇದಕ್ಕೆಲ್ಲ ನಮ್ ರಾಜನ್ ಗೌಡ ಒಪ್ಪೋದಿಲ್ಲ. ಒಪ್ಲಿಕ್ರ ಅಷ್ಟ ಹೋತು. ಸರಿ ಸರಿ, ನಾ ಎಲ್ಲ ಇರೋ ವಿಷಯನ ಹೇಳಿ ನಮ್ಮೂರಿಗೆ ಹೋಗ್ತಾನಿ. ಬೇಡ ತಿರ್ಕಪ್ಪ, ದುಡುಕ್ಬೇಡ. ನಮ್ ರಾಜಪ್ಪ ಗಿರ್ಜಾವನ್ನ ನೀನು ಕೊಡಾಕ ಒಪ್ಲಿಕ್ರೇನೆ ನಾ ಅದನಲ್ಲ. ನಾ ಹೇಳಿ ಒಪ್ಪಿಸ್ತೇನಿ, ನೀ ಒಟ್ಟು ದುಡುಕ್ಬೇಡ, ಸಮಾಧಾನ ಇರು. ಆತ್ ತಗೋರ್ಬೇ, ನಿನಗ 4 ದಿನ ಕೊಡ್ತೇನಿ. ರಾಜು ಮಾವ್ಗ ನಮ್ಮಿಬ್ರು ಮದ್ವಿಗೆ ಒಪ್ಸೋ ಜವಾಬ್ದಾರಿ ನಿಂದ. 5ನೇ ದಿನ ನೀ ಏನಾರ ನಾ ಹೇಳಿದ ಕೆಲಸ ಮಾಡ್ಲಿಲ್ಲ ಅಂದ್ರೆ 6ನೇ ದಿನ ರಾಜು ಮಾವ್ಗ ನಮ್ಮ ಈರನ್ ಗೌಡನ ವಿಷಯನ ಎಲ್ಲಾನು ಹೇಳ್ಬಿಡ್ತೇನಿ. ಆಮೇಲೆ ಏನೇನ್ ಆಕೇತ್ ಅಂತ ಹೇಳಿ ನಾ ಏನ ಬಾಯ್ ಬಿಟ್ಟು ಹೇಳುದು ಹರ್ಕತ್ತಿಲ್ಲ. ನಮ್ಮ ಗಿರ್ಜಾವನ್ನ ಒಪ್ಸೋ ಜವಾಬ್ದಾರಿ ನಂದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಕಥೆ ಹಿಂಗ ಮುಂದುವರಿತೈತಿ. ವೀಕ್ಷಕರ, ಪ್ಲೀಸ್ ವಿಡಿಯೋಕ್ಕ ಒಂದು ಲೈಕ್ ಮಾಡ್ರಿ. ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ. ಹೊಸದಾಗಿ ನೋಡ್ತಾ ಇರುವಂತ ಪ್ರೀತಿಯ ವೀಕ್ಷಕರೇ, ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿಂದ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಅಂದ್ರೆ ಮುಂದಿನ ಕಥೆ ಇನ್ನೂ ಚೆನ್ನಾಗಿ ಮೂಡಿ ಬರ್ತಾವು ಸ್ನೇಹಿತರೆ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಿರ್ತೇನೆ. ಮರಿದಂಗ ಕಮೆಂಟ್ ಮಾಡ್ರಿ.